सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ಬನ್ನಿ ಈ ವೀಕ್ ಗೈಡೆನ್ಸ್ ಏನಿದೆ, ಏನು ಬರುತ್ತೆ ನೋಡೋಣ. ಸ್ವಲ್ಪ ವೇಟ್ ಮಾಡಿ. ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ತಾಳ್ಮೆ ಇರಲಿ. 2 ಆಯ್ಕೆ ನಿಮ್ಮ ಮುಂದೆ ಇದೆ. ಸದ್ಯಕ್ಕೆ 2ರಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಡಿ. ವೆಯ್ಟ್ ಮಾಡಿ. ತಂತಾನಾಗೆ ಎಲ್ಲವೂ ಕೂಡ ಸಾಲ್ವ್ ಆಗಿ ನಿಮಗೆ ತಾನಾಗೆ ಒಂದು ದಾರಿ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೊಂದಷ್ಟು ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ಇದೆ. ಮನಸ್ಸಿನಿಂದ ಒಂದಷ್ಟು ವಿಚಾರಗಳನ್ನ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟಕ್ ಎನರ್ಜಿ ಇದೆ. ಜೊತೆಗೆ ನಿಮ್ಮ ಹಾರ್ಟ್ ಚಕ್ರನ ಒಂಚೂರು ಹೀಲ್ ಮಾಡ್ಕೊಳ್ಳಿ. ಒಂದಷ್ಟು ಪ್ರಯೋಗಗಳು ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಪ್ರಯೋಗಗಳು ಆಗಿದೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೇರಿಂಗ್ ಕನೆಕ್ಷನ್ ಬರುವಂತ ಸಾಧ್ಯತೆ ಇದೆ. ದುಷ್ಟ ಜನರು, ದುಷ್ಟ ಶಕ್ತಿಗಳು ಒಂದಷ್ಟು ಮಾಂತ್ರಿಕರನ್ನ ಭೇಟಿ ಮಾಡಿ ಒಂದಷ್ಟು ಸಮಸ್ಯೆನ ಮಾಡ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ವಿಚಾರಕ್ಕೆ ಕೂಡ ನಡೆಯುತ್ತೆ. ಇದನ್ನ ಹುಷಾರಾಗಿ ಡೀಲ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ಜೊತೆಗೆ ಒಂದಷ್ಟು ಅವಕಾಶಗಳು ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಗೆ ಒಂದು ಖುಷಿ ತಂದ್ಕೊಡುತ್ತೆ. ಒಂದು ಹೊಸ ಅವಕಾಶಗಳ ಬಾಗಿಲು ನಿಮ್ಗೆ ತೆಗೆಯುತ್ತೆ ಅನ್ನುವಂಥದ್ದು ಇದೆ. ಪರ್ಸನಲ್ ಹೀಲಿಂಗ್ ಮತ್ತೆ ಒಂದಷ್ಟು ಖುಷಿಯ ವಿಚಾರಗಳು ನಿಮ್ಗೆ ಜೀವನದಲ್ಲಿ ಸಂತೋಷನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ಗಳಲ್ಲಿ ಚೆನ್ನಾಗಿ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಪ್ರಯಾಣ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ಪ್ರಪೋಸಲ್ನ ಬೇಡ ಅಂತ ರಿಜೆಕ್ಟ್ ಮಾಡಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಓದಿನ ಕಡೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಸ್ಟ್ರಾಟರ್ಜಿ ಮಾಡ್ಕೊಂಡು ಮುಂದುವರೆದ್ರೆ ಸರಿ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ಸರಿಯಾದ ರೀತಿಯಲ್ಲಿ ಸ್ಟ್ರಾಟರ್ಜಿನ ಮಾಡಿಲ್ಲ ಅನ್ನುವಂಥದ್ದು ಇದೆ. ಈಗ ಯಾರು ನಿಮ್ಮ ಪ್ರಪೋಸಲ್ ಒಪ್ಕೊಂಡಿಲ್ವೋ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಪ್ರಪೋಸಲ್ನ ಒಪ್ಕೊಳ್ತಾರೆ ಅಂತ ಇದೆ. ಸೊ SR ನೋಡೋಣ. 3 ಟೈಮ್ ಇದನ್ನ ಪೆಂಡಲಮ್ನ ಮಾಡೋಣ. ಸೊ 3ರಲ್ಲಿ ಯಾವುದು ಬರುತ್ತೆ ನೋಡೋಣ. ಮೊದಲನೇದು ಡೆಫಿನೆಟ್ಲಿ ಆಗತ್ತೆ ಅಂತ ಹೇಳ್ತಿದೆ. ಖಂಡಿತವಾಗ್ಲೂ ಆಗತ್ತೆ ಅಂತ. ಎರಡನೇದು ಎಸ್ ಅಂತ ಇದೆ. ಮೂರನೇದು ಕೂಡ ಡೆಫಿನೆಟ್ಲಿ ಅಂತ ಇದೆ. ಸ್ವಲ್ಪ ಅಡೆತಡೆ ಆಗಬಹುದು, ಬಟ್ ಖಂಡಿತವಾಗ್ಲೂ ಮೂರನೇದು ಕೂಡ ಆಗತ್ತೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ.